ಬಟ್ಟೆ ಎಲ್ಲೋಯ್ತು? ಏಯ್ ಬಟ್ಟೆ ತವ, ಬಟ್ಟೆ ಕೊಡ್ರಲ್ಲ. ಇಲ್ದಿರು ಒಬ್ಬೊಬ್ಬರಿಗೂ ಬಟ್ಟೆ ಸಣ್ಣಂಗೆ ಸಣ್ಣ ಬಿಡ್ತೀನಿ. ಬಾ ನೋಡಮ್ಮ. ಲವ್ ಸುಮ್ಕೆ ಬಟ್ಟೆ ಕೊಟ್ಬಿಡ್ರ, ಇಲ್ಲಾಂದ್ರೆ ಸರಿರಕ್ಕಿಲ್ಲ ಆಮೇಲೆ. ನಮಗ್ ರವೆ ಉಂಡೆ ಕೊಡ್ದೆ ತಿನ್ಕೊಂಬಿಟ್ಟೆ, ಬಟ್ಟೆ ಕುಡಿಕಿಲ್ಲ. ಹೋಗಪ್ಪ ಒಳಕ್ಕೆ. ಲವ್ ದೊಡ್ಡಟ್ಟೆ, ನಿಂಗೆ ಏನ್ ಬೇಕು ಎಲ್ಲ ಕೊಡಿಸ್ತೀನಿ ಕಣ್ಲಾ. ಕ್ವಾಟ್ಲೆ ಕೊಡ್ಬೇಡ, ಬಟ್ಟೆ ಕೊಟ್ಬಿಡ. ಲವ್ ಹಂಗಾರೆ ನಮಗೂ ಮೇಡಮ್ಗೂ ಹೊಲ ಗದ್ದೆ ತೋರ್ಸು, ನಾವು ಪಾಠ ಕಲಿಬೇಕು. ಏನ ನಿಮ್ ಮೇಡಮ್ ಜೊತೆನಾ? ನಾ ಬರಕ್ಕಿಲ್ಲ. ಸರಿ ಹಂಗಾರೆ ನೀನೀಗ ಮನೆಗೆ ಹೋಗು. ಬಂದ್ರಲ್ಲ ಹೋಗುಮ್ಮ. ಇರಲ್ಲ ಈ ಬಟ್ಟೆ ತಾವ್ ಮಾತೆ ಕೇಳಕ್ಕಿಲ್ಲ. ಸರಿ ಆಯ್ತು, ತೋರಿಸ್ತೀನಿ. ಈಗ ಬಟ್ಟೆ ಕೊಡಿ. ಬಟ್ಟೆ ಕೊಟ್ಮೇಕ್ ಏನಾರ ಹೊಲ ಗದ್ದೆ ತೋರ್ಸಕ್ಕಿಲ್ಲ ಅಂದ್ರೆ ಲವ್ ದೊಡ್ಡಟ್ಟೆ, ಈ ರಾಮ ಯಾವ ಥರ ಸುಳ್ಳು ಹೇಳೋದ್ನೆಲ್ಲ. ಕೊಡ್ಲಾ ಬಟ್ಟೆಯ? ಬೇಡ, ಕೊಡ್ಲಾ. ಬಟ್ಟೆ ತವ ಐತಿ ತಡ್ರಿ ನಿಮ್ಗೆ. ಬಾಳು, ನಿಮ್ಮ ಅಪ್ಪಂಗೆ ಹುಷಾರಿ ಇಲ್ವಂತ ಕನ್ಲ, ಈಗಲೇ ಹೋಗ್ಬೇಕಂತ. ಹೌದಾ? ನಾನು ಬರ್ತೀನಿ ಕಣ್ರ. ಬರ್ಲಾ. ಎಲ್ಲೇ ಅವನು? ಹೊರಗೆ ನಿಲ್ಸಿದ್ದೀನಿ ಕಣಕ್ಕ. ಅಲ್ಲಿ ಕೂಗಿದ್ರೆ ಬರ್ತಾನೆ. ಶಿವಪ್ಪ, ಶಿವಪ್ಪ, ಶಿವಪ್ಪ. ಅಮರ, ನಮಸ್ಕಾರ ಅಮರೇ. ಚಂದ್ರಿ, ಈ ನಿಯತ್ತು ಮಾಡೋ ಕೆಲಸದಲ್ಲಿರಬೇಕು ಅಂತ ಹೇಳು. ಶಿವಪ್ಪ, ನಿನ್ನಿಂದ ಒಂದು ವಸೂಲಿ ಕೆಲಸ ಆಗಬೇಕಿದೆ. ಆದರೆ ದೊಡ್ಡ ಮನೆ ರೀತಿಲಲ್ಲ, ನನ್ನಪ್ಪಯ್ಯ ಮಾದೇವಯ್ಯನವ್ರ ರೀತಿಲಿ. ಈ ದೊಡ್ಡ ಮನೆಯವರು ಕೊಟ್ಟಿರೋ ದುಡ್ಡನ್ನೇ ಕೇಳೋಕ್ಕೆ ಹಿಂದು ಮುಂದೆ ನೋಡ್ತಾರೆ. ಆದರೆ ನಾವು ಹಾಗಲ್ಲ, ಕೊಡದೇ ಇರೋ ದುಡ್ಡನ್ನೇ ದಿಮಾಕಿಂದ ವಸೂಲಿ ಮಾಡ್ತೀವಿ. ಅರ್ಥ ಆಯ್ತಲ್ವ? ಈ ವಸೂಲಿಯಿಂದ ಊರಿಗೂರೇ ಭಯ ಪಡಬೇಕು. ಸರಿ ಅಮ್ಮವ್ರೆ, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಯಾರು ತಾವಿಂದ ವಸೂಲಿ ಮಾಡಬೇಕು? ಜಾನಕಿ ಮೇಡಮ್. ಸ್ಕೂಲಿಗೆ ಬಂದಿರೋ ಹೊಸ ಟೀಚರ್. ಅವಳಿಗೂ ನನಗೂ 2 ಗಾಡಿ ಕಬ್ಬಿನ ಲೆಕ್ಕ ಬಾಕಿ ಇದೆ. 2 ಗಾಡಿ ಅಂದರೆ ಎಷ್ಟಾಯ್ತದೆ? ಒಂದು 35,000. ಲಕ್ಷ. 1 ಲಕ್ಷ ವಸೂಲಿ ಮಾಡು. ಆದರೆ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಹೊರಗೆ ಬರಬಾರ್ದು. ನೆನ್ಪಿಟ್ಕೊ. ಹೋಗು. ಸರಿ ಅಮ್ಮವ್ರೆ. ಏನ್ಲ ನಿಂದು? ಬಾ, ನಮ್ಗೆಲ್ಲ ನಿಮ್ ಕಬ್ಬನ್ ಗದ್ದೆ ತೋರ್ಸುವಂತೆ. ಲವ್ ನಿಮಗ್ ತೋರ್ಸಕ್ಕಿಲ್ಲ ಅಂತ ಹೇಳಲ್ಲ ಕಣ್ಲಾ. ಆದ್ರೆ ನಿಮ್ ಮೇಡಮ್ ಬರಬಾರ್ದು. ಅವ್ರ ತಿನ್ಕೊಂಡ್ಬಿಡ್ತಾರ. ಅವ್ರ ಕಂಡ್ರೆ ಭಯನ? ಏಯ್ ನನ್ಗೆ ಯಾಕ್ಲ ಭಯ? ಅವತ್ತು ತೋಟದಲ್ಲಿ ಹಾವು ಹಿಡ್ಕ ಬಂದಲ್ಲ, ಮರ್ತೋಗ್ಬಿಟ್ಟ? ಮತ್ತೆ ಮೇಡಮ್ ನನ್ನ ಪಕ್ಕ ಗುಸ್ಕೂಡ್ತೀಯಾ? ಅದು ನಿಮ್ಗೆ ಅರ್ಥ ಆಗಿಲ್ಲ ಬಿಡಿ. ಏನು ನಡೀತದೆ ಇಲ್ಲಿ? ನಡ್ರು ಎಲ್ಲ ಹೊರಡೋಣ. 1-2 ನಿಮಿಷ ಸೈಕಲ್ ನಿಲ್ಸ್ತಾರಿ ಮೇಡಮ್, ಎಲ್ಲ ಬಂದು. ಸರಿ ಆಯ್ತು. ರಾಮಣ್ಣ, ನಮ್ಮ ಮರ್ಯಾದೆ ತೆಗಿಬೇಕು ಅಂತ ನಿಂತಿದ್ಯಾ? ಯಾಕ್ಲಾ? ಮೇಡಮ್ ತವ ನಿನ್ ಬಗ್ಗೆ ದೊಡ್ಡದಾಗಿ ಹೇಳ್ ಮಡ್ಗಿವಿ. ಈಗ ಬಂದು ಹೊಲ ಗದ್ದೆ ಕಬ್ಬನ್ ಗದ್ದೆ ತೋರಿಸ್ತಾರೆ, ನಮ್ಮ ಮೇಡಮ್ ಮಕ ತೋರ್ಸಕ್ಕಾಗದೆ? ಲವ್ ನೀನೇನಾದ್ರೂ ಹೇಳು, ನಾನು ನಿಮ್ಮ ಮೇಡಮ್ ಜೊತೆ ಬರಕ್ಕಿಲ್ಲ ಅಂದ್ರೆ ಬರಕ್ಕಿಲ್ಲ.
ಈಗ ನಾವು ಹೊಲ ನೋಡ್ಕೋಲಿಲ್ಲ ಅಂದ್ರೆ ರಘುಪತಿ ಸರ್ ಮೇಡಮ್ನ ಬೈತಾರೆ. ಹೌದು ರಮಣ್ಣ, ನಾವಾದ್ರೂ ಪರವಾಗಿಲ್ಲ, ಮೇಡಮ್ ಪಾಪ ಅಲ್ವಾ, ಅವ್ರಿಗೋಸ್ಕರ ಬಾ ರಮಣ್ಣ. ಹೌದೇನ್ಲ ಶಾನೆ ಬೈತಾರ? ಸರಿ ಬಿಡು, ಅಳಬೇಡ. ಬೈಯೋದು ಮಾತ್ರ ಅಲ್ಲ, ಲೆಟ್ರು ಬರ್ಕೊಬ ಅಂತ ಹೇಳೋ ರಮಣ್ಣ, ಎಲ್ಲ ನಿನ್ ಕೈಲೇ ಇರೋದು. ಏನಿದು? ಇನ್ನೂ ಎಷ್ಟೊತ್ತು? ಹೊಲ ಗದ್ದೆಲ್ಲ ನೋಡೋಕ್ಕೆ ನಿಮ್ಮ ಬಾಸ್ ಹತ್ರ ಪರ್ಮಿಷನ್ ತಗೋಬೇಕಾಗಿತ್ತು. ಎಲ್ಲಿದ್ದಾರೆ ನಿಮ್ಮ ಬಾಸು? ಇವರಯ್ಯ ನಮ್ಮ ಬಾಸು. ಬಸು ಇವ್ರಾ? ನಿಮ್ಮನ್ನೇ ಕೇಳಿದ್ದು, ಇವ್ರಾ? ಹ್ಞೂ ಬಾಸು, ಇವರೆಲ್ಲ ನಮ್ಮ ಕಬ್ಬಿನ ಗದ್ದೆ ನೋಡ್ಬೇಕಂತವ್ರೆ, ಕರ್ಕೊ ಹೋಗ್ಬರ್ಲಾ? ಏ ನಮ್ಮ ಬಾಸ್ ಹೂ ಅನ್ನೋದು ನಡ್ರಲ್ಲ. ಇವ್ರಾ ಬಾಸು? ಇದೇ ನೀರಿನ ಕಾವಲೆ, ಇಲ್ಲೇ ಎಲ್ಲ ಕಬ್ಬಿನ ಗದ್ದೆಗೂ ನೀರು ಹೋಗೋದು. ಲವ್ ಅಲ್ಲಿ ನೋಡ್ಲಾ, ಅದೇ ಕಣ್ಲಾ ಜೇಜ್ಗಿನ್ ಗುಡು. ಎಷ್ಟ್ ಸಾಕಾಗೈತ್ಲಾ? ಅಯ್ಯೋ, ಅದು ಜೀಜಿಗ ಅಲ್ಲ, ಗೀಜಿಗ, ಗೀಜಿಗನ್ ಗೂಡು. ಹಾ ಅದೇ ಜೀಜಿಗ. ಅಯ್ಯೋ ಗೀಜಿಗ. ಹಂಗೂ ಹೇಳ್ಬೋದು ಹಿಂಗೂ ಹೇಳ್ಬೋದು, ನಡೀತೈತೆ. ಲೈ ಅದು ಯಾಕಷ್ಟು ತುದಿಲಿ ಗೂಡು ಕಟ್ಟಿರ್ತೈತೆ ಅಂತ ಹೇಳ. ಯಾಕೆ? ಪ್ರಾಣಿಗಳಿಂದ ತಪ್ಪಿಸ್ಕೊಳಕ್ಕೆ, ಮುಖ್ಯವಾಗಿ ಹಾವುಗಳಿಂದ. ಈ ಮನುಷ್ಯರು ಮಕ್ಳುಗಳನ್ನ ಕಾಪಾಡ್ಕೊಳ್ಳೋದ್ಮೇಲೆ ಹಂಗೆಯ ಅವನು ಜೋಪಾನವಾಗಿ ಕಾಪಾಡ್ಕೊತವೆ. ಯಾವ್ದಾರ ಪ್ರಾಣಿ ಮೇಕೋಗ್ಬಿಟ್ರೆ ಹಂಗೆ ತುದಿಲ್ ಜಾರ್ ಕೆಳಗೆ ಬಿದ್ದೋಗ್ಬಿಡ್ತವೆ. ನಾವ್ ಬೇಕಾರೆ ಅದು ಗೊತ್ತಿದೆ ಗೂಡ್ ತಗೋಬೋದಲ್ವ ರಮಣ? ಏಯ್ ಏನ್ ಮಾತಾಡ್ತಿಲ್ಲ, ಹಂಗ್ ಮಾಡ್ಬಾರ್ದು ಕಣ್ಲ. ಅವಕ್ಕೆ ಕೋಪ ಬರಕ್ಕಿಲ್ಲ, ಮೋಸ ಗೊತ್ತಿಲ್ಲ, ಅನ್ಯಾಯ ಗೊತ್ತಿಲ್ಲ, ಅವು ಪಾಡಿಗೆ ಹೊರಾಡ್ಕೊಂಡು ಇರ್ತಾವ್ ಕಣ್ಲ. ನಾವ್ಯಾಕ್ಲ ತೊಂದರೆ ಕೊಡ್ಬೇಕು? ಒಂದೊಂದ್ಕಿತ ನಂಗೂ ಅನ್ನಿಸ್ತೈತೆ, ನಾವು ಇವುಗಳಂಗೆ ಹರಾಡ್ಕೊಂಡಿದ್ಬಿಟ್ರೆ ಎಷ್ಟು ಚಂದಾಗಿರ್ತಿತ್ತಲ್ವೇ? ಸರಿ ಸರಿ ನಡ್ರಿ, ಮುಂದಕ್ಕೆ ಹೋಗಮ್ಮ. ಬರ್ಲಾ? ಸಾಕು ಕಣೆ, ಲಂಚ್ ಅವ್ರು ಮುಗಿತಾ ಬಂತು, ಬ್ಯಾಂಕ್ ಹೋಗ್ಬೇಕು. ನೀವು ಹೀಗೆ ಟೈಮ್ ನೋಡ್ಕೊಂಡು ಊಟ ಮಾಡಿದ್ರೆ ಮೈಗೆ ಅಂಟಲ್ಲ. ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿ, ನೀನು ಸ್ವಲ್ಪ ಬಡಿಸ್ತೀನಿ. ಬೇಡ ಕಣೆ, ನಾನು ಬ್ಯಾಂಕ್ ಹೋಗಿ ಕೆಲಸ ಮಾಡಬೇಕು. ಇಷ್ಟೆಲ್ಲ ತಿಂದರೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಮಾಡೋದು ನಿದ್ದೆನೆ. ಮೊದಲೇ ಬ್ಯಾಂಕ್ನವ್ರಿಗೆಲ್ಲ ಜನ ಬೈತಾ ಇದ್ದಾರೆ. ರೀ, ಹೊಟ್ಟೆ ಖಾಲಿ ಇಟ್ಕೊಂಡು ದುಡ್ಡು ಮಾತ್ರ ಎಣಿಸಿ ಅಂತ ಯಾವ ಗೌರ್ಮೆಂಟ್ ಹೇಳಿದೆ? ಇನ್ನು ಸ್ವಲ್ಪ ಬಡಿಸ್ತೀನಿ, ತಿನ್ಕೊಂಡು ಹೋಗಿ. ಸಾಕು ಮಾರೈತಿ. ಏಯ್ ಯಾರ ನೀನು? ಏಯ್ ಯಾರು ನೀನು? ಏನ್ ಬೇಕು ನಿನ್ಗೆ? ಬಿಡು ಅವ್ರನ್ನ. ಏನು ಮಾತಾಡದೆ ಸುಮ್ಕೆ ಕುಂತ್ಕೋಬೇಕು. ಸದ್ದು ಬಂತೋ ರಾಕ್ಷಸ ರಾಕ್ಷಸ ಆಗೋಯ್ತೀನಿ. ಏನ್ಲಾ ಅಮ್ಮೋರ್ ಕಾಸನ್ನ ನುಂಗ್ಬಿಟ್ಟು ಆರಾಮಾಗಿ ಉಣ್ತಾ ಕೂತಿದ್ಯಾ? ಏನು ಹೇಳ್ತಾ ಇದ್ದೀರ ನೀವು?
ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಓ ಹಂಗಾರೆ 2 ಗಾಡಿ ಕಬ್ಬಿನ ಕಾಸನ್ನ ಯಾವನ್ಲ ಕೊಡ್ತಾನೆ? ಕಬ್ಬ ಅದು ನಮಗೆ ಗಿಫ್ಟ್ ಬಂದಿದ್ದು. ಬುಕ್ ಸೆಟ್ ನಿಮ್ಮ ಅಪ್ಪ ಕೊಡ್ತಾನ. 1,00,000 1,00,000 ವಾಪಸ್ ಬರಬೇಕು. $1,00,000 ಕೊಟ್ಟಿಲ್ಲ ಅಂದ್ರೆ ಪ್ರೀತಿಯಿಂದ ಹೇಳ್ತೀವ್ನಿ, ಸುಮ್ಕೆ ನನ್ನ ಕೆಟ್ಟವನಾಗಿ ಮಾಡಬೇಡಿ. ಇಲ್ಲಿ ನೋಡಿ, ನಾವ್ ಯಾರ ಹತ್ರನೂ ದುಡ್ಡು ಕೇಳಿಲ್ಲ, ತಗೊಂಡೂ ಇಲ್ಲ. 1,00,000 1,00,000 ಇನ್ನು 24 ಗಂಟೆ ಒಳಗೆ ರೆಡಿ ಮಾಡಿಟ್ಕೋ. ಮತ್ತೆ ಹೇಳ್ತೀನಿ, ನನ್ನ ಕೆಟ್ಟವನಾಗಿ ಮಾಡಬೇಡಿ. ಬರ್ತೀನಿ. ಮನ್ಸ ಅನ್ಯಾಕೆ ಗಿಡ ಮರ ಪ್ರಾಣಿ ಪಕ್ಷಿ ಇವೆಲ್ಲವನ್ನು ಪ್ರೀತಿಸ್ಬೇಕು. ಅದು ನಮ್ಮ ಕರ್ತವ್ಯ ಅಲ್ಲೂರ. ಇದನ್ನ ಹೇಳ್ಕೊಟ್ಟಿದ್ದು ನಮ್ಮ ಶಾರದವನಯ್ಯ. ಒಂದು ಕಿತ ಏನಾಯ್ತಂದ್ರೆ, ನಮ್ಮ ತೋಟದಲ್ಲಿ ಒಂದು ಗಿಡ ಏನು ಮಾಡಿದ್ರು ಹೂವನೇ ಬಿಡ್ತಿರ್ಲಿಲ್ಲ. ಅಪ್ಪ ಹಿಂಗೂ ಸಾಕಾಗಿ ಅದನ್ನ ಕಿತ್ತೆಸ್ಬಿಡುವ ಅಂತ ಹೊಂಟ್ರು. ಆವಾಗ ನಮ್ಮ ಶಾರದವ ಅವ್ರನ್ನ ತಡೆದು ಅವರೇ ಆ ಗಿಡನ ಸಂದಾಗಿ ನೋಡ್ಕೊಂಡ್ರು. ಒಂದೇ ವರ್ಷದಲ್ಲಿ ಅದೇನು ಹೂವು ಬಿಡ್ತು ಅಂತೀರಾ? ಯಪ್ಪ ಆವಾಗಲೇ ಅರ್ಥ ಆಗಿದ್ದು, ಗಿಡ ಮರಗಳನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಅವು ನಾವು ಹೇಳ್ದಂಗೆ ಕೇಳ್ತವೆ ಅಂತ. ವಾ ರಾಮೋರೆ, ಜೀನಿಯಸ್ ನೀವು. ನಿಮಗೆ ಗೊತ್ತಾ, ಜಗದೀಶ್ ಚಂದ್ರ ಬೋಸ್ ಕೂಡ ಇದನ್ನೇ ಹೇಳಿರೋದು, ಗಿಡ ಮರಗಳಿಗೂ ಕೂಡ ವೇದನೆ ಸಂವೇದನೆ ಇರುತ್ತೆ ಅಂತ. ಹೌದಾ? ಅವರೆಲ್ಲಿ ತೋಟ ಮಾಡಿಕೊಂಡವ್ರೆ? ಅವರು ಸೈಂಟಿಸ್ಟ್, ವಿಜ್ಞಾನಿ. ನೋಡ್ಬೋ, ಅಯ್ಯೋ ಮಕ್ಕಳೆಲ್ಲ ಎಲ್ಲಿ ಹೋದ್ರು? ಅವನೂ ಕಾಣಿಸ್ತಿಲ್ಲ. ಅಯ್ಯಯ್ಯೋ, ಇವ್ರ ಕ್ವಾಟ್ಲೆ ಸ್ಯಾನೆ ಆಗೋಯ್ತು. ರಾಮೋರೆ ನಿಂತ್ಕೊಳ್ಳಿ, ರಾಮೋರೆ ನಿಂತ್ಕೊಳ್ಳಿ. ನಂಗೆ ಹೀಗೆ ತೋಟದಲ್ಲಿ ಒಬ್ಬಳೇ ಬಿಟ್ಟು ಹೋದ್ರೆ ನಂಗೆ ಭಯ ಆಗುತ್ತೆ. ನಿಂತ್ಕೊಳ್ಳಿ. ರಾವಣ ಸರಿ ಬಿಡು, ನಾನು ನೋಡಿಲ್ಲ. ಮಂಜ ನಿಂತ್ಕೊಳ್ಳ. ಇಲ್ಲ ನಾನು ನೋಡಿಲ್ಲ. ಏನ್ಲ ರಾಮ ಇದು? ಓ ಅದಕ್ಕೆ ಊಟದ ಕಡೆಗೆ ಗಮನನೇ ಇಲ್ಲ. ನಾವು ಹೋಗ್ತಾ ಇರ್ತೀನಿ, ಊಟಕ್ಕೆ ಕರ್ಕೊಂಬ. ಶಾರದವ ನಿಂತ್ಕೋ, ಹಂಗಲ್ಲ.
ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣಬಲ್ಲವೇ ಜ್ಞಾನ ವೈರಾಗ್ಯಂ ಸಿದ್ಧ್ಯರ್ಥಂ ವಿಶ್ರಾಂ ದೇವಿ ಚ ಪಾರ್ವತಿ. ನಿಮ್ಮ ಮೇಡಮು ನಿಮ್ಗೆಲ್ಲ ಸಂದಾಗೆ ಹೇಳ್ಕೊಟ್ಟವ್ರೆ. ಈ ಪ್ರಾರ್ಥನೆಗೆ ಅರ್ಥ ಏನು? ಒಂದ್ ಅಗ್ಳು ಬಿಡ್ತಾನೆ ಹೊಟ್ಟೆ ತುಂಬಾ ದಬಾಯಿಸ್ಬಿಡಿ ಅಂತ ಹೇಳರವ. ನಮ್ಮ ರಾಮಂಗೂ ಹೊಸಿ ಹೇಳ್ಕೊಡಮ್ಮ. ಸರಿ ಸರಿ, ಎಲ್ಲರೂ ತಿನ್ನಿ. ಮೇಡಮ್ ನೀವು ತಕೊಳ್ಳಿ. ಏ ರಾಮ, ಮೇಡಮ್ಗೆ ರಾಗಿ ರೊಟ್ಟಿ ಕೊಡ್ಲಾ? ಏನ್ ಮಾಡ್ತಾ ಇದೀಯಾ? ಒಂದು ವಾರಕ್ಕಲ್ಲ, ಇವಾಗ ತಿನ್ನಕ್ ಕೊಡು. ಇವ್ನು ಹಿಂಗೆಯ ಪೆದ್ ಪೈಲ್ವಾನ. ಇವನ್ಗೊಂದು ಮದುವೆ ಮಾಡಿಸಿದ್ರೆ ಎಲ್ಲ ಸರಿ ಹೋಯ್ತದೆ. ಆದ್ರೆ ಇವನ್ ಮಾತ್ರ ನಾನು ಬ್ರಹ್ಮಚಾರಿ ಅಂತ ರಾಗ ಹೇಳ್ಕೊಂಡು ಕುಂತವ್ನೆ. ಹ್ಞೂ ಮತ್ತೆ ನಮ್ಮ ಬ್ರಹ್ಮಚಾರನಯ್ಯ. ಯಾಕಲ್ಲ ನಗ್ತಾ ಇದ್ದೀರಾ? ರಾಮ, ನಿಂಗೆ ನಾವು ಮದುವೆ ಮಾಡ್ಸೋದಯ್ಯ, ಈಗಿತ್ತ ನಾವು ಸೋಲಕ್ಕಿಲ್ಲ. ನಿಂಗೆ ಮದುವೆ ಆಗಿದೆಯೇನಮ್ಮ? ರಾಮಣ್ಣಂಗೆ ಯಾಕೋ ಸ್ನಾನ ಕೆಂಬತೈತಲ್ಲ. ಬಾವಿಲಿ ಸ್ನಾನ ಮಾಡ್ದಾಗಿಂದ ಹುಷಾರ್ ತಪ್ಪೈತೆ ಅನಿಸ್ತೈತೆ ಅಲ್ವಾ ರಮಣ? ಸರಿ ಸರಿ, ಎಲ್ಲರೂ ಬಿರ್ಬಿರ್ನ ತಿನ್ನಿ. ಹೊಟ್ಟೆ ತುಂಬ ತಿನ್ಬೇಕು. ಸರಿಮಾ, ನಾವಿನ್ ಬರ್ತೀವಿ. ನೀನು ಸರಿಯಾಗಿ ತಿನ್ಲಿಲ್ಲ ಕಣವ. ಮುಂದಿನ ಕಿತ್ತ ಬಂದಾಗ ಸಂಕೋಚ ಪಡದೆ ತಿನ್ಬೇಕು. ಏ ಮಂಜ, ತಕೊಳವ, ನೀನು ತಕ. ಇದೆಲ್ಲ ಯಾಕಮ್ಮ? ನಮ್ಮ ತೋಟದವ ಮೊದಲನೇ ಕಿತ್ತ ಬಂದವ್ರಿಗೆ ಬುರಿ ಕೈಲಿ ಕಳ್ಸಕ್ಕಿಲ್ಲ ಕಣವ. ತೋಟದಲ್ಲಿ ಬೆಳೆದಿರೋ ಸೊಪ್ಪು ತರಕಾರಿ ಕೊಟ್ಟು ಕಳ್ಸೋದು ನಮ್ಮ ರೂಢಿ. ಹೊಟ್ಟೆನೂ ಬರ್ತಿ, ಕೈಗಳು ಬರ್ತಿ. ಸರಿಮಾ, ಆಶೀರ್ವಾದ ಮಾಡಿ. ಸಂದಾಕಿರವ, ಒಳ್ಳೆ ಗಂಡ ಸಿಗ್ಲಿ. ರಮಣ, ನೀನು ಕಾಲಿಗೆ ಬೀಳು, ನಿಂಗೂ ಒಳ್ಳೆ ಎಂಟ್ರು ಸಿಗ್ಲಿ. ಸರಿಮಾ, ಬರ್ತೀವಿ ನಾವೇ. ಬಂದ್ರೋ.